ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನ್ ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದ ವಿರುದ್ಧ ಕೂಡಲ ಸಂಗಮ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಗುಡುಗಿದ್ದಾರೆ. ಮುಖ್ಯಮಂತ್ರಿಗಳು 6 ಬಾರಿ ಮಾತು ಕೊಟ್ಟು ತಪ್ಪಿದ್ದಾರೆ. ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ, ಯಾವ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ರು. ನಮಗೆ ಸಂಪೂರ್ಣ 2A ಮೀಸಲಾತಿ ಬೇಕು. ಜನವರಿ 12ರ ಒಳಗೆ ಸರ್ಕಾರ 2A ಮೀಸಲಾತಿ ನೀಡಬೇಕು. ಇಲ್ಲದಿದ್ರೆ ಜನವರಿ 13ರಂದು ಸಿಎಂ ಬೊಮ್ಮಾಯಿ ಅವರ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಭಟನೆ ಮಾಡಿದವರಿಗೆಲ್ಲ ಮೀಸಲಾತಿ ಕೊಟ್ರೆ ಏನರ್ಥ ಅಂತ ಸರ್ಕಾರಕ್ಕೆ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಪ್ರಶ್ನಿಸಿದ್ದಾರೆ. ಅನೇಕ ಪ್ರಬಲಗಳು ಸಹ ನೀವು ಮೀಸಲಾತಿ ಕೇಳಿದ್ರೆ ನಿಜವಾಗಿ ಯಾರಿಗೆ ಸಿಗಬೇಕು. ಇವತ್ತಿನ ದಿನ ಅನೇಕ ಸಮುದಾಯದವರು ಇನ್ನೂ ಬಹಳಷ್ಟು ದುಸ್ಥಿತಿಯಲ್ಲಿದ್ದಾರೆ. ಅದನ್ನು ಬಿಟ್ಟು ನೀವು ಎಲ್ಲ ಸಮುದಾಯದವರಿಗೂ ರಾಜಕೀಯ ಉದ್ದೇಶದಿಂದ ಕೊಡ್ತಾ ಹೋದರೆ ಇದರಿಂದ ಮೀಸಲಾತಿಯ ಉದ್ದೇಶ ಏನಿದೆ, ಅಂಬೇಡ್ಕರ್ ಅವರು ಯಾವ ದೃಷ್ಟಿಯಿಂದ ಮೀಸಲಾತಿ ಹೇಳಿದ್ರು ಅದರ ಉದ್ದೇಶಕ್ಕೆ ತೊಂದರೆ ಆಗುತ್ತಿರು. ಆದರೆ ಇದನ್ನು ಉಪಯೋಗಿಸ್ಕೊಂಡು ಎಲ್ಲ ಸಮುದಾಯಗಳು ಕೇಳ್ತಾರೆ. ಜನವರಿ 12ನೇ ತಾರೀಕು ಒಳಗೆ ಅಂದರೆ ಗುರುವಾರದ ಒಳಗಾಗಿನೇ ನೀವು ಪಂಚಮಸಾಲಿ ಸಮಾಜಕ್ಕೆ ಆ 2A ಮೀಸಲಾತಿಯನ್ನು ಅದಕ್ಕೆ ಸರಿ ಸಮಾನವಾಗಿರ್ತಕ್ಕಂಥ ಆ 2A ಒಳಗೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಒಳಗೊಂಡಂತಹ ಏನು ಮೀಸಲಾತಿನ ಯಾವ ಗ್ರೂಪ್ಗಳು ಮಾಡಿ ನೀವು ಬಿಟ್ಟಿದ್ದು ಅದನ್ನು ಕೂಡಲೇ ನೀವು ಅಧಿಸೂಚನೆ ಹೊಡಿಸಿ ಎಷ್ಟು ಮೀಸಲಾತಿ ಪ್ರಮಾಣವನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಮಾಣದ ಸಂಖ್ಯೆಯನ್ನು ಗೊತ್ತು ಮಾಡಿ ಅದಕ್ಕೆ ರಾಜ್ಯಪತ್ರವನ್ನು ಓಡಿಸುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಜನವರಿ 13ನೇ ತಾರೀಕು ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಅವರ ಮನೆ ಮುಂದಲೇ ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿನಿ. ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಈ ಸಂಘಟನೆ ಶಕ್ತಿಯನ್ನು ಯಾವ ರೀತಿಯಾಗಿ ಆ 2023 ಚುನಾವಣೆಗೆ ಇದು ಎದುರು ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಹ ನಾವೆಲ್ಲ ಕಾದು ನೋಡ್ಬೇಕು. ನಾವು ಶಿಗ್ಗಾಂವ್ ಅವರ ಬಸವರಾಜ ಬೊಮ್ಮಾಯಿ ಅವರ ಗೃಹ ಮುಂದೆ ಅವ್ರ ಮನೆ ಮುಂದೆ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನು ನಮಗೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಅನೇಕ ಕೆಲವಷ್ಟು BJPಯ ನಾಯಕರು ಇದು ಆಗಿದ್ದ ವಿಷಯಗಳನ್ನು ನಾವು ಅಲ್ಲಿ ಬಹಿರಂಗವಾಗಿ ಚರ್ಚೆ ಆಗಿದೆ. ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪನವರೇ ಅವ್ರಿಗೆ ಕರ್ಕೊಂಡು ಹೋಗಿ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಲಿಂಗಾಯತ ಪಂಚಮಸಾಲಿ ಕೊಡಬಾರದು ಅನ್ನೋದನ್ನು ಅವ್ರು ಹೇಳಿದಾರಂತೆ. ಯಾಕಂದರೆ ನಮಗೆ ಅನುಮಾನ ಬರ್ತಾ ಇದೆ, ಅವರೇ ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಮಾತು ಕೊಟ್ಟರು. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ಸವಾಲು ಹಾಕಿದಾಗ ಪ್ರಶ್ನೆ ಮಾಡಿದಾಗ ಎದ್ದು ನಿಂತು ಉತ್ತರ ಕೊಟ್ಟರು. 6 ತಿಂಗಳಲ್ಲಿ ನಾನು ಹಿಂದುಳಿದ ವರ್ಗದ ವರದಿಯನ್ನು ಪಡೆದು ಮೀಸಲಾತಿಯನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟರಲ್ಲ ಅವರು. ಕೋಲಾಹಲ ಎಬ್ಬಿಸಿರೋ ಸ್ಯಾಂಟ್ರೋ ರವಿ ಗೃಹ ಸಚಿವರ ಮಗನ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಂತೆ ಗೃಹ ಸಚಿವರ ಮಗ ಅಭಿನಂದನ್ ಜೊತೆ ರವಿ ಇರುವ ಹಲವು ಫೋಟೋಗಳು ನ್ಯೂಸ್ 18ಗೆ ಸಿಕ್ಕಿವೆ. ಹಲವು ಬಾರಿ ತೀರ್ಥಹಳ್ಳಿಗೆ ಭೇಟಿ ನೀಡಿರುವ ಸ್ಯಾಂಟ್ರೋ ರವಿ ರಾಯಚೂರು ಸಂಸದ ಅಮರೇಶ್ವರ್ ನಾಯ್ಕೆ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾನೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಸ್ಯಾಂಟ್ರೋ ರವಿ ದೊಡ್ಡ ಮನೆಗಳನ್ನು ಬಾಡಿಗೆ ಪಡೆದು ಸ್ಪಾ ಹೆಸರಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಂತೆ. ಮನೆ ಮುಂದೆ ಐಷಾರಾಮಿ ಕಾರುಗಳನ್ನು ನಿಲ್ಲಿಸಿ ಫೋಟೋ ಪೋಸ್ ಕೊಡ್ತಿದ್ದಂತೆ. ದಂಧೆಯಲ್ಲಿದ್ದ ಯುವತಿಗೆ 1,80,000 ಬೆಲೆಯ ರ್ಯಾಡೋ ವಾಚ್ ಅನ್ನ ಸ್ಯಾಂಟ್ರೋ ರವಿ ಕೊಟ್ಟಿದ್ದಾನಂತೆ. ಸ್ಯಾಂಟ್ರೋ ರವಿ ಬಳಿ ಕಪ್ಪು ಬಣ್ಣದ ಪಿಸ್ತೂಲ್ ಇದೆಯಂತೆ. ರವಿ ಬಳಿ ಪಿಸ್ತೂಲ್ ಇದ್ದು ಪಿಸ್ತೂಲ್ ಜೊತೆ ಬುಲೆಟ್ಗಳು ಕೂಡ ಸಿಕ್ಕಿವೆ. ಸ್ಯಾಂಟ್ರೋ ರವಿ ಪಿಸ್ತೂಲ್ ಫೋಟೋವನ್ನು ಸ್ಟೇಟಸ್ಗೆ ಹಾಕೊಂಡಿದ್ದ. ಸ್ಯಾಂಟ್ರೋ ರವಿ ತನ್ನ 2ನೇ ಪತ್ನಿಗೆ 2 ಬಾರಿ ಗರ್ಭಪಾತ ಮಾಡಿಸಿದಂತೆ ಸಂತ್ರಸ್ತೆ ಆರೋಪ ಖಚಿತಪಡಿಸಿಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದು ಬೆಂಗಳೂರಿಗೆ ಕರೆದೊಯ್ಯಲು ನಿರ್ಧರಿಸಿದ್ದಾರೆ. ವಾಸವಿದ್ದ ಶೇಷಾದ್ರಿಪುರ ಮನೆ, ಇನ್ನು ಅಬಾರ್ಷನ್ ಮಾಡಿಸಿದಂಥ ಆಸ್ಪತ್ರೆಗಳಿಗೆ ಭೇಟಿ ನೀಡುವಂತಹ ನಿರೀಕ್ಷೆ ಕೂಡ ಇದೆ. ಸ್ಯಾಂಟ್ರೋ ರವಿ ಜೊತೆಗೆ ಸಚಿವರು, ಬಿಜೆಪಿ ನಾಯಕರು ಇರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕಂತೆ ನೋಟುಗಳ ಜೊತೆಗಿರೋ ಸ್ಯಾಂಟ್ರೋ ರವಿ ಫೋಟೋ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದು, ಆರಗ ಮನೆಯಲ್ಲೇ ಹಣದ ಲೆಕ್ಕ ಹಾಕಿದ್ದಾರೆ ಎಂದು ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈಗ ಆರಗ ಜ್ಞಾನೇಂದ್ರ ಅವರನ್ನ ಇವನು ಹೋಗಿ ವ್ಯಕ್ತಿ ಭೇಟಿ ಮಾಡ್ತಾರಲ್ಲ, ಅವ್ರ ಮನೇಲೇ ಕೂತ್ಕೊಂಡು ಆ ದುಡ್ಡು ನೆನೆಸ್ಕೊಂಡು ಕೂತಿರೋದಲ್ಲಿ ಅದನ್ನು ಯಾರು ರೆಕಾರ್ಡ್ ಮಾಡಿದಾರೆ? ಯಾರೋ ACP ಟ್ರಾನ್ಸ್ಫರ್ಗೆ 75 ಲಕ್ಷ ಅಂತೇಳಿ ಮಾತುಕತೆ ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ತಗೊಂಡು ಹೋಗಿರೋ ದುಡ್ಡು. ನಾನು ಇದೆಲ್ಲ ಕೆದಕ್ತಾ ಹೋಗ್ತೀರ ನನಗೆ ಪಂಚರತ್ನ ಕಾರ್ಯಕ್ರಮ ನನ್ನ ಗುರಿ. ರಾಜ್ಯದಲ್ಲಿ ಜನತೆ ಮುಂದೆ
ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೊರಟಿದ್ದೀನಿ. ಇಲ್ಲಿ ಈ ಸಮಸ್ಯೆ ಬಂದಿದ್ದರಿಂದ ಹೇಳಿದ್ದೆ. ಸ್ವಾಮಿ ಅವರ ಹತ್ರ ಖಾಲಿ ಬುಟ್ಟಿ ಇದೆ, ಹಾವುಗಳು ಇಲ್ಲ ಎಂದಿದ್ದ ಮುನಿರತ್ನಗೆ HDK ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಸ್ಟೇ ತೆಗಿಲಿ, ಸತ್ಯವಂತರು ಅಂತ ಸಾಬೀತು ಮಾಡಲಿ ಅಂತ ಹೇಳಿದ್ದಾರೆ. ನೋಡಿ, ಈಗ ಈ ವಿಚಾರದಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ಯಾಕೆ ನಾವು ಚರ್ಚೆ ಮಾಡೋವಂಥದ್ದು ಏನಿದೆ? ಸ್ಯಾಂಟ್ರೋನು, ನನಗೆ ನೀವು ಸ್ಯಾಂಟ್ರೋ ಅಂತೂ ಗೊತ್ತಿಲ್ಲ. ಈ ಏನು ಉಂಡಾಯೋ ಸ್ಯಾಂಟ್ರೋ ಈ ಯಾವ್ಯಾವ ಬ್ರ್ಯಾಂಡ್ಗಳು ಎಲ್ಲೆಲ್ಲಿದ್ದಾವೆ ಅಂತ, ಯಾವ ಬ್ರ್ಯಾಂಡ್ ಇದ್ರು ಕ್ಲೀನ್ ಮಾಡೋಕ್ಕಂತೂ ನಾವು ರೆಡಿ. ಇಂಥ ಬ್ರ್ಯಾಂಡ್ಗಳು ಎಲ್ಲಿದ್ರು ಎಲ್ಲಿಗೆ ಕಳಿಸ್ಬೇಕು ಅವ್ರನ್ನ ಕಳಿಸ್ತೀವಿ. ಸೊ ಇಂಥ ಯಾವ ಬ್ರ್ಯಾಂಡ್ಗಳಿಗೂ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ, ನಮ್ಮ ಸರ್ಕಾರದಲ್ಲಿ ಇಂಥವ್ರಿಗೆ ಕಿಂಚಿಷ್ಟು ಗೌರವ ಇಲ್ಲ. ಇಂಥವ್ರಿಗೆ ಯಾವುದೇ ಕಾರಣದಲ್ಲೂ ಸಮಾಜದಲ್ಲಿ ಯಾವರೇ ಒಬ್ಬ ವ್ಯಕ್ತಿ ದುರುಪಯೋಗ ಪಡಿಸ್ಕೊತಾನೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಬೃಹತ್ SC/ST ಐಕ್ಯತಾ ಸಮಾವೇಶ ಆಯೋಜಿಸಿತು. ಸಭೆಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ CM ಸಿದ್ದರಾಮಯ್ಯ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಖರ್ಗೆ, ಈ ಸಮಾವೇಶ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ದಿಕ್ಸೂಚಿಯಾದಂತಹ ಕಾರ್ಯಕ್ರಮ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಮೋದಿಯವರು ಅದನ್ನು ಭರ್ತಿ ಮಾಡ್ತಾ ಇದ್ದಾರೆ. ಯಾಕೆ ನಾವು ನೀವು ಸೇರಿ ಹೋರಾಟ ಮಾಡಬೇಕು. 30 ವರ್ಷದಲ್ಲಿ 15 ವರ್ಷ ಬೆಲೆ ಏರಿಕೆ ಆಗ್ತಾ ಇದೆ, ದೇಶದಲ್ಲಿ ನಿರುದ್ಯೋಗ ಆಗ್ತಾ ಇದೆ. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಡವರು ಜನ ಏನಿದ್ದಾರೆ ಅವ್ರ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ಈ ಸಮಾವೇಶದಿಂದ ಖಂಡಿತವಾಗಿ ಒಂದು ಸಂದೇಶ ಹೋಗ್ತಾ ಇದೆ. ಏನಂದರೆ BJP ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಇರಲಿಕ್ಕೆ ಯಾವುದೂ ಅಧಿಕಾರ ಇಲ್ಲ. ಹಾಗಾಗಿ ಖಂಡಿತವಾಗಿ ಚುನಾವಣೆ ಯಾವಾಗಲೂ ಆಗಲಿ, ಅದು 3-4 ತಿಂಗಳು ಆಗಲಿಕ್ಕೆ ಬೇಕು. ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಪ್ರಚಂಡ ಬಹುಮತದಿಂದ ಬರ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ಬೆಲೆ ಕೇವಲ ಒಂದು ಕಣ್ಣೊರೆಸುವಂತ ತಂತ್ರ ಮಾಡ್ತಾ ಇದ್ದಾರೆ. ಈಗ EWS ಕೊಡೋದಂತ ಗೊತ್ತಿವ ಅಂತ ಹೇಳ್ತಾರೆ, ಇದೆಲ್ಲ ಆಗೋದಂತದ. ಇದು ಜನರನ್ನ ಮರಣ ಮಾಡುವಂತ ಕೆಲಸ ತುಂಬ ಸಾಗಿದೆ. ಈ ಮೀಸಲಾತಿ ವಿಚಾರ ಇವರಿಗೆ ತಿರುಗುಬಾಣ ಆಗ್ತದೆ, ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳಿ ನೀವು. 3 ತಿಂಗಳ ನಂತರ ಇವ್ರನ್ನ ಜನ ಮರಳಿಗೆ ಕಳಿಸ್ತಾರೆ. ಇವತ್ತು ಟೆಂಡರ್ ನಲ್ಲಿ ಇವತ್ತು ಎಸ್ಟಿಮೇಷನ್ ಜಾಸ್ತಿ ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯ ಆಕ್ರಮ. ಇನ್ನು ಸಮಾವೇಶದಲ್ಲಿ ಮಾಜಿ CM ಸಿದ್ದರಾಮಯ್ಯ ಭಾಷಣವನ್ನ ಮೊಟಕುಗೊಳಿಸಿದ್ದಾರೆ. ಡೆಲ್ಲಿಗೆ ತೆರಳಲು ಫ್ಲೈಟ್ಗೆ ಸಮಯವಾದ ಹಿನ್ನೆಲೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಭಾಷಣ ವೇಳೆ ವೇದಿಕೆಯಿಂದ ನಿರ್ಗಮಿಸಿದರು. ಖರ್ಗೆ ನಿರ್ಗಮನ ಬಳಿಕ ಕಾರ್ಯಕ್ರಮದಿಂದ ಜನರು ವಾಪಸ್ ತೆರಳಿದರು. ಪರಿಸ್ಥಿತಿ ಗಮನಿಸಿ ಸಿದ್ದರಾಮಯ್ಯ ಭಾಷಣವನ್ನ ಮೊಟಕುಗೊಳಿಸಿದರು. ಸಿದ್ದು ಭಾಷಣಕ್ಕೆ ಖರ್ಗೆ ನಿರ್ಗಮನ ಮುಜುಗರ ತಂದಿತ್ತು. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ 140ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿದೆ ಅಂತ ಶಿವಮೊಗ್ಗದ ಹೊಸನಗರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ನಿಶ್ಚಿತವಾಗಿ ಅಧಿಕಾರಕ್ಕೆ ಬರಲಿದೆ. ಯಾವ ಕಾಂಗ್ರೆಸ್ನವರು ಮುಖ್ಯಮಂತ್ರಿಯಾಗುವ ತಿರುಕನ ಕನಸು ಕಾಣುತ್ತಿದ್ದಾರೋ ಅವರ ಕನಸು ಈಡೇರಲ್ಲ ಅಂತ ಹೇಳಿದರು. ಇನ್ನು ಇದೇ ವೇಳೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹರತಾಳು ಹಾಲಪ್ಪ ಗೆಲ್ಲಬೇಕು ಅಂತ ಬಿಎಸ್ವೈ ಹೇಳಿದರು. ಈ ಮೂಲಕ ಬಿಎಸ್ವೈ ಹರತಾಳು ಹಾಲಪ್ಪ ಬಿಜೆಪಿ ಅಭ್ಯರ್ಥಿ ಅಂತ ಪರೋಕ್ಷವಾಗಿ ಘೋಷಣೆ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ 140ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಯಾರಿಗಾಗಲೇ ನಾನು ಮುಖ್ಯಮಂತ್ರಿ ಆದಂತಹ ತಿರುಕನ ಕನಸನ್ನ ಕಾಣ್ತಾ ಇದ್ದಾರೋ ಕಾಂಗ್ರೆಸ್ನವರು, ಆ ಕನಸು ನೆನಸಾಗಲ್ಲ. ನಿಶ್ಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಆತ್ಮವಿಶ್ವಾಸ ನನಗೂ ಇದೆ, ನಿಮಗೂ ಇದೆ. ಬಿಜೆಪಿಗೆ ಸೆಡ್ಡು ಹೊಡೆದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಿಸಿರುವ ಗಾಲಿ ಜನಾರ್ದನ ರೆಡ್ಡಿ ಜೊತೆ ಈ ಹಿಂದೆ ಇದ್ದವರ ಬೆಂಬಲ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸಹೋದರ ಸೋಮಶೇಖರ್ ರೆಡ್ಡಿ ಕೂಡ ಜನಾರ್ದನ ರೆಡ್ಡಿ ಬೆಂಬಲ ನೀಡುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಳ್ಳಾರಿಯಲ್ಲಿ ಮಾತನಾಡಿದ ಸೋಮಶೇಖರ್ ರೆಡ್ಡಿ, ನನ್ನ ಜೀವನ ಇರುವವರೆಗೂ ಕೂಡ ಬಿಜೆಪಿ ಪಕ್ಷದಲ್ಲಿ ಇರ್ತೇನೆ. ಮನೆ ಮೇಲೆ ಹಾರುತ್ತಿರುವಂತಹ ಬಿಜೆಪಿ ಬಾವುಟ ತೆಗೆಯೋದಿಲ್ಲ. ನಾನು ಶ್ರೀರಾಮುಲು ಅವರನ್ನ ಫಾಲೋ ಮಾಡ್ತೇನೆ. ನನ್ನ ರಾಜಕೀಯ ಬೆಳವಣಿಗೆಗೆ ಶ್ರೀರಾಮುಲು ಕಾರಣ ಅಂತ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸ್ಟೇಟ್ ಅಲ್ಲಿ ಹೆಸರಿರುವಂತ ನಾಯಕ, ಸೆಂಟ್ರಲ್ ಅಲ್ಲಿ ಇರುವಂತ ಒಂದು ಹೆಸರಿರುವಂತ ನಾಯಕ ಶ್ರೀರಾಮುಲು ಅವರು. ಹಂಗಾಗಿ ನಾನು ಕಾರ್ಯಕರ್ತರಿಗೆ ಇಷ್ಟೇ ಮನವಿ ಮಾಡ್ಕೊಳ್ತೀನಿ, ಯಾವ ಕನ್ಫ್ಯೂಷನ್ ಬೇಡ,
ಯಾರು ಸುಳ್ಳು ಮಾತುಗಳು ಹೇಳಿದ್ರು ಕೂಡ ಕೇಳಕ್ ಹೋಗ್ಬೇಡ್ರಿ. ನಾನು ಕಂಪ್ಲೀಟ್ ನನ್ನ ಜೀವನ ಇರೋವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀನಿ. ನನಗೆ ಒಬ್ರು ಯಾರೋ ಕೇಳಿದ್ರು ಏನಪ್ಪಾ ಅಂತೇಳಿ, ನಾನು ಒಂದೇ ಮಾತು ಹೇಳಿದೆ ಅವ್ರಿಗೆ, ನನ್ನ ಮನೆ ಮೇಲೆ ಬಿಜೆಪಿ ಜೆಂಡಾ ಹಾರಿಸಿದ್ದೀನಿ, ಅದನ್ನ ತೆಗೆಯೋದಿಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಅದು ಯಾವಾಗ್ಲೂ ಕೂಡ ಹಾರ್ತಾನೆ ಇರುತ್ತೆ ಅಂತ ಹೇಳಿದ್ದೀನಿ. ಅಂದ್ರೆ ಶಿವಮೊಗ್ಗದಲ್ಲಿ ಭಜರಂಗ ದಳ ಕಾರ್ಯಕರ್ತರಿಂದ ಬೃಹತ್ ಶೌರ್ಯ ಯಾತ್ರೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಎಚ್ಪಿ ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಮುಸಲ್ಮಾನರು ಈ ದೇಶವನ್ನ ಮಾತ್ರ ಲೂಟಿ ಮಾಡಲಿಲ್ಲ, ಬಾಬರ್ನಂತಹವರು ದೇಶದ ಶ್ರದ್ಧಾ ಕೇಂದ್ರಗಳು, ಸಂಸ್ಕೃತಿ ನಾಶ ಮಾಡುವ ಕೆಲಸ ಮಾಡಿದ್ರು. ದೇಶ, ಮಂದಿರ, ಸಂಸ್ಕೃತಿ ರಕ್ಷಣೆಗೆ ಸಾವಿರಾರು ಜನರು ಪ್ರಾಣ ತೆತ್ತಿದ್ದಾರೆ. ಮತಾಂತರ ತಡೆ, ಗೋರಕ್ಷಣೆ, ಸಂಸ್ಕೃತಿ ರಕ್ಷಣೆಗೆ ಭಜರಂಗ ದಳದ ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಕೆಲವು ನಮ್ಮ ದೇಶದ ಕೆಲವು ವ್ಯಕ್ತಿಗಳು ಅವರಿಗೆ ಸಪೋರ್ಟ್ ಕೊಡ್ತಾರೆ. ಕೆಲವರು ಹೇಳಿಬಿಟ್ರು ಬಾಂಬ್ ಸ್ಫೋಟ ಆಗಿದ್ದದು, ಅದೇನೋ ದೊಡ್ಡದೇನೋ ಸಾವಿರಾರು ಮಂದಿನ ಕೊಂದ್ಬಿಡ್ತಾ, ಆಟೋದಲ್ಲಿ ಹೋಗಂತ ಬಾಂಬ್ ಸ್ಫೋಟ ಆಗಿದ್ದು ಅಂತ. ಇವರು ಮನೆ ಒಳಗಡೆ ಇಟ್ಟು ಸ್ಫೋಟ ಮಾಡಿದ್ರು. ಅವ್ರ ಓಟಿಗೋಸ್ಕರ ಅವರ ಪರವಾಗಿ ಮಾತಾಡೋಂಥ ಕೆಲವು ನೀಚರು ನಮ್ಮ ದೇಶದಲ್ಲಿದ್ದಾರೆ. ಅವರು ನಿರಂತರ ಆಕ್ರಮಣಗಳು ಹಿಂದೂ ಸಮಾಜವನ್ನ ಮುಗಿಸಬೇಕೆನ್ನುವಂತಹ ದೃಷ್ಟಿಯಿಂದ ಆಕ್ರಮಣಗಳು ನಡೀತಾನೆ ಬಂತು. ಆದರೆ ಭಾರತ ಮಾತೆಯ ಮಡಿಲಲ್ಲಿ ಯಾವ ರೀತಿಯಾಗಿ ಇವತ್ತು ಬಜರಂಗ ದಳದ ಕಾರ್ಯಕರ್ತರು ಕೇವಲ ಒಂದು ರಾಮ ಮಂದಿರಕ್ಕೋಸ್ಕರ ಶೌರ್ಯ ಯಾತ್ರೆಯನ್ನ ಮಾಡಿ ಇಡೀ ಶಿವಮೊಗ್ಗದಲ್ಲಿ ಹಿಂದೂ ಸಮಾಜಕ್ಕೆ ವಿಶ್ವಾಸವನ್ನ ತುಂಬಿಸುವಂತ. ನಿಧಾನವಾಗಿ ಬೈಕ್ ಚಲಾಯಿಸಿ ಅಂದಿದ್ದಕ್ಕೆ ಮುಸ್ಲಿಂ ಯುವಕರು ಮನಸೋಚ್ಛೆ ಥಳಿಸಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಶಿರಾಳಕೊಪ್ಪದ ಬೈಕ್ ನಿಧಾನಕ್ಕೆ ಓಡಿಸಿ ಅಂತ ಯುವಕರಿಗೆ ಹಲ್ಲೆ ನಡೆಸಲಾಗಿತ್ತು. ಅದನ್ನು ಪ್ರಶ್ನಿಸಿದ 6 ಜನರ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಸದ್ಯ ಗಾಯಗೊಂಡಿರುವವರನ್ನ ಶಿರಾಳಕೊಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಯಸ್ಸಾದ ಒಂದು 12 ಜನ ಜಗಳ ಆಗ್ತಿತ್ತು. ನಾವು ನೋಡಕ್ ಹೋದ್ವಿ, ಕೇಳಕ್ ಹೋಗಿ ಅಲ್ಲಿ ಕೇಳಕ್ ಹೋಗಿದ್ದಕ್ಕೆ ಅವ್ರು ಏಕಾಏಕಿ ನಮ್ಮ ಮೇಲೆ ಹಾಗೆ ಜಗಳ ಬಂದಾಗ ಕೊಲೆ ಮಾಡಿ ದ್ವಿಚಕ್ರ ವಾಹನದಲ್ಲಿ ಟ್ರಿಪಲ್ ರೈಡ್ ಹೋಗಿ ಮೃತದೇಹ ಎಸೆದ ಪ್ರಕರಣವನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭೇದಿಸಿದ್ದಾರೆ. ರೀನಾ ಮತ್ತು ಗಂಗೇಶ್ ಗಂಡ ಹೆಂಡತಿ. ಆದರೆ ರೀನಾ ಮತ್ತು ನಿಬಾಶೀಶ್ ಪಾಲ್ ಅಕ್ರಮ ಸಂಬಂಧ ಹೊಂದಿದ್ರು. ಒಂದು ದಿನ ರೀನಾ ಗಂಡ ಗಂಗೇಶ್ ಉತ್ತರ ಪ್ರದೇಶಕ್ಕೆ ಹೋಗಿದ್ದ. ಈ ನಡುವೆ ರೀನಾಗೆ ನಿಬಾಶೀಶ್ ಕಿರುಕುಳ ಕೊಡಲು ಶುರು ಮಾಡಿದ್ದಾನೆ. ಹಣಕ್ಕಾಗಿ ಬೇರೆಯವರ ಜೊತೆ ಮಲಗಲು ಒತ್ತಾಯ ಮಾಡ್ತಿದ್ದ. ಹೀಗಾಗಿ ಪತಿಗೆ ಕರೆ ಮಾಡಿದ ರೀನಾ ವಾಪಸ್ ಬರುವಂತೆ ಸೂಚನೆ ಕೊಟ್ಟಿದ್ದಾಳೆ. ನಂತರ ಮರ್ಡರ್ ಮಾಡಲಾಗಿದ್ದು ಬಿಜೋಯ್ ಸಹಾಯದಿಂದ ಶವವನ್ನು ಎಸೆದು ಬಂದಿದ್ದಾರೆ. ದೇವಸ್ಥಾನದಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಮುನಿಕೃಷ್ಣನನ್ನ ಬೆಂಗಳೂರಿನ ಅಮೃತಹಳ್ಳಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಡಿಸೆಂಬರ್ 21ರಂದು ಪೂಜೆಗೆ ಹೋಗಿದ್ದ ಹೇಮಾವತಿ ಆಡಳಿತ ಮಂಡಳಿಯವರು ದೇವರ ಎದುರೇ ಮಹಿಳೆಗೆ ಹಿಗ್ಗಾಮಗ್ಗ ಥಳಿಸಿದ್ರು. ಜಡೆ ಹಿಡಿದು ಹೊರಗಡೆ ಎಳೆದೊಯ್ದಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಎತ್ತಿನಗಾಡಿ ಓಟದ ಸ್ಪರ್ಧೆಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾನೆ. ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಈ ಘಟನೆ ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯದಲ್ಲಿ ನಡೆದಿದೆ. ಕಳೆದ 2 ದಿನಗಳಿಂದ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನಗಾಡಿ ಓಟದ ಸ್ಪರ್ಧೆ ನಡೀತಾ ಇದೆ. ಎತ್ತಿನಗಾಡಿ ಓಟದ ಸ್ಪರ್ಧೆ ವೀಕ್ಷಿಸುತ್ತಿದ್ದವರ ಮೇಲೆ ಎತ್ತಿನ ಗಾಡಿ ಹರಿದಿದೆ. ಘಟನೆಯಲ್ಲಿ 42 ವರ್ಷದ ಕಿಲಾರ ಗ್ರಾಮದ ನಾಗರಾಜು ಮೃತಪಟ್ಟಿದ್ದಾರೆ. ಹುಲಿವಾನ ಗ್ರಾಮದ ಯುವಕನ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುವಿಗೆ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲಬುರಗಿಯಲ್ಲಿ ಭೀಕರ ಘಟನೆಯೊಂದು ನಡೆದಿದೆ. 2 ಗುಂಪುಗಳ ನಡುವೆ ಸಂಧಾನ ಮಾಡಿದ್ದಾನೆ ಅಂತ ಫಯಾಜ್ ಮತ್ತು ಆತನ ಸ್ನೇಹಿತರು ಸೇರಿ ರಿಯಲ್ ಎಸ್ಟೇಟ್ ಉದ್ಯಮಿ ಇಸಾಮುದ್ದೀನ್ಗೆ ಚಾಕು ಇರಿದಿದ್ದಾರೆ. ಗಾಯಾಳುಗಳು ಇಸಾಮುದ್ದೀನ್ನನ್ನ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಇಸಾಮುದ್ದೀನ್ ಜಾಗದ ವಿಷಯವಾಗಿ 2 ಗುಂಪುಗಳನ್ನು ಕರೆಸಿ ಸಂಧಾನ ಮಾಡಿದ್ದಾನೆ. ಈ ಕುರಿತು ಅಸಮಾಧಾನ ಹೊಂದಿದ್ದಂಥ ಫಯಾಜ್ ಮತ್ತು ಆತನ ಸ್ನೇಹಿತರು ಹಾಡಹಗಲೇ ಚಾಕು ಇರಿದಿದ್ದಾರೆ.
ರಂಗಸ್ಥಳದಲ್ಲೇ ಕುಸಿದು ಬಿದ್ದು ಕಲಾವಿದ ಮೃತಪಟ್ಟ ಘಟನೆ ಮಂಡ್ಯ ಜಿಲ್ಲೆಯ ಬಂಡೂರಿನಲ್ಲಿ ನಡೆದಿದೆ. ಕುರುಕ್ಷೇತ್ರದ ಕೃಷ್ಣ ಸಂಧಾನ ನಾಟಕ ಪ್ರದರ್ಶನದಲ್ಲಿ ಸಾರ್ಥಕಿ ಪಾತ್ರ ನಿರ್ವಹಿಸುತ್ತಿದ್ದ ಕಲಾವಿದ ನಂಜಯ್ಯ ವೇದಿಕೆಯ ಮೇಲೆಯೇ ಉಸಿರು ಚೆಲ್ಲಿದ್ದಾರೆ. ಘಟನೆ ಬಳಿಕ ಸಹ ಕಲಾವಿದರು ಕಾರ್ಯಕ್ರಮ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ರಾಜಕಾರಣಿ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಮುದ್ದೀನ್ ಮಜೀದ್ನ ಮಾಜಿ ಕಾರ್ಯದರ್ಶಿ ನಡುವೆ ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ಸಾಮಾಜಿಕ ಕಾರ್ಯಕರ್ತೆ ಸೀಮಾ ಕೌಸರ್ ಮೇಲೆ ಅಕ್ರಮ್ ಸುತ್ತಿಗೆಯಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಬಿಟಿಎಂ ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ವಿಡಿಯೋ ವೈರಲ್ ಆಗಿದೆ. ಬೈಕ್ ಸವಾರನಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48ರ ಬೇಗೂರು ಗ್ರಾಮದ ಬಳಿ ನಡೆದಿದೆ. 54 ವರ್ಷದ ಸಿದ್ದಪ್ಪ ಮೃತ ದುರ್ದೈವಿ. ಮನೆಯೊಳಗಡೆ ಚಿರತೆ ನುಗ್ಗಿ ಆತಂಕ ಸೃಷ್ಟಿಸಿದಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಮುದ್ದಲಿಂಗನ ದೊಡ್ಡಿ ಗ್ರಾಮದ ಶಿವಣ್ಣ ಮತ್ತು ಆತನ ಪತ್ನಿ ಪದ್ಮಮ್ಮ ಮನೆಯ ಹಾಲ್ನಲ್ಲಿ ಇದ್ರು. ಚಿರತೆ ಮನೆ ಒಳಗಡೆ ಬರ್ತಾ ಇರುವುದನ್ನು ನೋಡಿ ಶಿವಣ್ಣ ಹಾಗೂ ಆತನ ಪತ್ನಿ ಕಿರ್ಚಿಕೊಂಡಿದ್ದಾರೆ. ಮನೆಯಿಂದ ಹೊರ ಓಡಿ ಬಂದು ಮನೆ ಬಾಗಿಲಿಗೆ ಚಿಲಕ ಹಾಕಿದ್ರು. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ಮದ್ದು ಕೊಟ್ಟು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಕಳೆದ 1 ತಿಂಗಳಿಂದ ಜನರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಅರಣ್ಯಾಧಿಕಾರಿಗಳು ಇಟ್ಟಿದ್ದಂತ ಬೋನಿಗೆ ಬಿದ್ದಿದೆ. ರಾಮನಗರ ತಾಲೂಕಿನ ದೊಡ್ಡ ಮುದುವಾಡಿ ಗ್ರಾಮದಲ್ಲಿ ಚಿರತೆ ಸೆರೆಯಾಗಿದ್ದು ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಭಾರತೀಯ ವೀರ ಯೋಧರು ಭರ್ಜರಿ ಬೇಟೆಯಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಬಾಲಾಕೋಟ್ ಸೆಕ್ಟರ್ನಲ್ಲಿ ಗಡಿಯೊಳಗೆ ನುಸುಳಲು ಯತ್ನಿಸಿದ 2 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಅಲ್ಲದೆ ಭಾರತೀಯ ಯೋಧರು ಉಗ್ರರಿಂದ AK-47 ರೈಫಲ್ ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. Each and everything these terrorists were carrying. This is in the second operation that has been carried out by the Indian Army, and possibly that they carry a video camera with them, carry out bat attack on the forward. ಹೈದರಾಬಾದ್ನ KPHB ಕಾಲೋನಿ ಬಳಿ ಖಾಸಗಿ ಬಸ್ ಒಂದು ದಗದಗನೆ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದ 6 ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಜನರು ಬಸ್ ಸ್ಟಾಪ್ ಮೇಲೆ ಹತ್ತಿ ಹೋಗ್ತಾರೆ, ತೂಗಾಡುತ್ತಾ ಹೋಗ್ತಾರೆ. ಆದರೆ ಇಲ್ಲೊಬ್ಳು ಯುವತಿ ಬಸ್ ಹತ್ತೋಕೆ ಕಿಟಕಿ ಬಳಸಿದ್ದಾಳೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ಯುವತಿ ನಡೆ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮಹಾರಥೋತ್ಸವಕ್ಕೆ ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಸದ್ಗುರುಗಳು ಗವಿಸಿದ್ದೇಶ್ವರರನ್ನ ಸ್ಮರಣೆ ಮಾಡಿದ್ರು. ಇನ್ನು ಈ ಜಾತ್ರೆಗೆ ಅಕ್ಕಪಕ್ಕದ ಜಿಲ್ಲೆಗಳು, ನೆರೆ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಮಂದಿ ಆಗಮಿಸಿದ್ರು. ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಇದೇ ವೇಳೆ ಭಕ್ತಾದಿಗಳು ಸ್ಮರಣಾಂಜಲಿ ಸಲ್ಲಿಸಿದ್ರು. ಜಾತ್ರೆ ವೇಳೆ 1 ಲಕ್ಷ ಜನ ಮೌನಾಚರಣೆ ನಡೆಸಿದರು. ತಮ್ಮ ಬೇಡಿಕೆಯನ್ನು ಸಂಕಲ್ಪವನ್ನು ಹೇಳಬೇಕು ಅಂತೇಳಿ ವಿನಂತಿಸಿಕೊಡ್ತೇವೆ. ಇದೀಗ ಆನಂದ್ ಸಿಂಗ್
ಏಲಕ್ಕಿ ನಾಡು ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಪನ್ನವಾಗಿದೆ. ಕೊನೆಯ ದಿನವಾದ ಇಂದು ಸಾಹಿತ್ಯ ಸಮ್ಮೇಳನದಲ್ಲಿ 6 ನಿರ್ಣಯ ಮಂಡನೆ ಮಾಡಲಾಗಿದೆ. ಕನ್ನಡ ಭಾಷಾಭಿವೃದ್ಧಿ ಬಿಲ್ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ಬರಬೇಕು. ಗಡಿ ವಿವಾದದ ಮಹಾಜನ್ ವರದಿ ಸುಪ್ರೀಂನಲ್ಲಿ ವಿಚಾರಣೆ ಹಂತದಲ್ಲಿದೆ. ನ್ಯಾಯಾಲಯದ ತೀರ್ಪಿನಂತೆ ಸೂಕ್ತ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಕನ್ನಡ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ಹಿಂಪಡೆಯಬೇಕು. ಕನ್ನಡ ಭಾಷೆಯ ಮೇಲಿನ ಹಿಂದಿ ಹೇರಿಕೆಗೆ ಖಂಡನೆ ಅಂತ 6 ನಿರ್ಣಯ ಕೈಗೊಳ್ಳಲಾಯಿತು. ಇನ್ನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಇನ್ನು ಸಮಾರೋಪ ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ, ಸಿದ್ದರಾಮಯ್ಯ, ಡಿಕೆಶಿ, ಬಿಕೆ ಹರಿಪ್ರಸಾದ್, ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸಿದರು. ಇನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ನಾವೆಲ್ಲರೂ ಸೇರಿದ್ರೆ ಕನ್ನಡವಾಗುತ್ತೆ. ಕನ್ನಡಕ್ಕಾಗಿ ಕೈ ಎತ್ತಿದ್ರೆ ಕನ್ನಡಕ್ಕೆ ಬೆಳಕು ಸಿಗುತ್ತೆ. ಕನ್ನಡದ ಮನಸ್ಸುಗಳು ಸ್ವಚ್ಛತೆ, ಪಾರದರ್ಶಕತೆಯಿಂದ ಕೂಡಿವೆ ಅಂತ ಹೇಳಿದರು. ಇನ್ನು ವೇದಿಕೆ ಮೇಲೆ ಬಿಕೆ ಹರಿಪ್ರಸಾದ್ ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಡುವೆ ಮಾತಿನ ಸಮರ ಜೋರಾಗಿತ್ತು. ಕನ್ನಡದ ಬಳಗ ಬಹಳ ದೊಡ್ಡ ಬಳಗ. ಕನ್ನಡದ ಬಳಗ ಇಡೀ ವಿಶ್ವ ಮಾನ್ಯ ಇರುವಂಥ ಒಂದು ಬಳಗ. ನಾವೆಲ್ಲರೂ ಸೇರಿದಾಗ ಕನ್ನಡ ಆಗ್ತದೆ. ಒಬ್ಬರಿಂದ ಕನ್ನಡ ಆಗೋದಿಲ್ಲ, ಮುಖ್ಯಮಂತ್ರಿಯಿಂದನೇ ಕನ್ನಡ ಆಗೋದಿಲ್ಲ, ಅಥವಾ ಒಬ್ಬ ಶಾಸಕರು ಸಚಿವರಿಂದ ಕನ್ನಡ ಆಗೋದಿಲ್ಲ. ಜನಸಾಮಾನ್ಯರು ಎಲ್ಲರೂ ಸೇರಿ ಕನ್ನಡಕ್ಕಾಗಿ ಕೈ ಎತ್ತಿದಾಗ ಕನ್ನಡದ ಬಳಗ ಆಗ್ತದೆ, ಕನ್ನಡಕ್ಕೆ ಬೆಳಕು ಸಿಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕನ್ನಡದ ಬಳಗ ಬಹಳ ದೊಡ್ಡ. ಮುಂದಿನ ಸಾಹಿತ್ಯ ಸಮ್ಮೇಳನಗಳಿಗೆ ಹೇಗೆ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂದರೆ ಹಾವೇರಿಯ ಹಾಗೆ ಸಮ್ಮೇಳನ ಮಾಡಬೇಕು ಅನ್ನೋದನ್ನು ನೀವು ಮಾಡಿ ತೋರಿಸ್ಕೊಟ್ಟಿದ್ದೀರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದರ ಜೊತೆಯಲ್ಲಿ ನಾನು ಅಭಿನಂದಿಸಲೇಬೇಕಾದಂಥದ್ದು ಅಂದರೆ ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ನಮ್ಮ ರಾಜಕೀಯ ಕ್ಷೇತ್ರ ಹಾದಿ ತಪ್ಪಿ ಬಿಟ್ಟಿರುವುದು ನಿಜ. ರಾಜಕೀಯದಲ್ಲಿ ಇತ್ತೀಚೆಗೆ ಜಾತಿ ಧರ್ಮಗಳು ಬಂದು ಬಿಟ್ಟಿವೆ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮೊದಲಾದ ಎಲ್ಲ ಅನಿಷ್ಟಗಳು ಸೇರಿಕೊಂಡಿವೆ. ಇವೆಲ್ಲದರ ಆಧಾರದಲ್ಲಿಯೇ ಚುನಾವಣೆಗಳು ಸಹ ನಡೆಯುತ್ತದೆ. ಇಂಥ ಸಂದರ್ಭದಲ್ಲಿ ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿ ವರ್ಗ ರಾಜಕಾರಣಿಗೆ ಬುದ್ಧಿ ಹೇಳುವ, ತಪ್ಪು ಮಾಡಿದಾಗ ತಿದ್ದುವ, ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಲು ಸಲಹೆಗಳನ್ನು ನೀಡುವ ಕರ್ತವ್ಯ ಮಾಡಬೇಕು. ವಿಜಯಪುರದ ಜ್ಞಾನ ಯೋಗಾಶ್ರಮ ಸಿದ್ದೇಶ್ವರ ಶ್ರೀ ಚಿತಾಭಸ್ಮವನ್ನ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿ ಸಂಗಮದಲ್ಲಿ ವಿಸರ್ಜನೆ ಮಾಡಲಾಗಿದೆ. ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕೂಡಲ ಸಂಗಮದ ಬಸವಣ್ಣನ ಐಕ್ಯ ಮಂಟಪದ ಬಳಿ ಚಿತಾಭಸ್ಮ ವಿಸರ್ಜನೆ ಮಾಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕಡಲ ತೀರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳ ಚಿತಾಭಸ್ಮ ವಿಸರ್ಜನೆ ಮಾಡಲಾಯಿತು. ಬಸವಲಿಂಗ ಸ್ವಾಮಿ, ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮ ನೆರವೇರಿತು. ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ 20ನೇ ಚಿತ್ರಸಂತೆ ಕುಮಾರಕೃಪಾ ರಸ್ತೆಯಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ರಾಷ್ಟ್ರಪಕ್ಷಿ ನವಿಲಿನ ಚಿತ್ರ ಬಿಡಿಸುವ ಮೂಲಕ ಸಿಎಂ ಬೊಮ್ಮಾಯಿ ಚಿತ್ರಸಂತೆ ಉದ್ಘಾಟಿಸಿದರು. ಇದೇ ವೇಳೆ ರಾಣೆಬೆನ್ನೂರಿನ ಕಲಾವಿದರೊಬ್ಬರು ಬಸವರಾಜ್ ಬೊಮ್ಮಾಯಿಗೆ ಪ್ರಧಾನಿ ಮೋದಿ ಪೇಂಟಿಂಗ್ಸ್ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಚಿತ್ರಕಲೆಗೆ ಬಹಳಷ್ಟು ಬೆಲೆ ಇದೆ, ವಿಶ್ವದಲ್ಲಿ ಅತಿ ಹೆಚ್ಚು ಬೆಲೆ ಇದೆ. ದೇಶದಲ್ಲಿ ಯಾಂತ್ರಿಕ ಕೃಷಿ ಪದ್ಧತಿ ಜಾರಿಯಲ್ಲಿದೆ. ಆದರೆ ಕೊಪ್ಪಳದ ಗವಿಮಠದ ಜಾತ್ರೆಯ ಕೃಷಿ ಮೇಳದಲ್ಲಿ ಪಾರಂಪರಿಕ ಕೃಷಿ ವಸ್ತುಗಳ ಪ್ರದರ್ಶನವೊಂದು ಗಮನ ಸೆಳೆಯುತ್ತಿದೆ. ರೋಣಾದ ಮಲ್ಲಯ್ಯ ಗುರುಬಸಪ್ಪನ ಮಠ ಎಂಬ ವೃದ್ಧ ಕಳೆದ 20 ವರ್ಷಗಳಿಂದ ಎತ್ತಿನ ಬಂಡಿಗಳು, ಬಾರುಕೋಲುಗಳು, ಮೀಣಿ, ಮೇಟಿ, ಬುಟ್ಟಿ, ನೇಗಿಲು, ಕೂರಿಗೆ, ದುರ್ಬೇನು, ಮನೆಗಳಲ್ಲಿನ ಅಲಂಕಾರಿಕ ವಸ್ತುಗಳು ಹಾಗೆ ಸುಮಾರು 1000ಕ್ಕೂ ಅಧಿಕ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಈ ವಸ್ತುಗಳನ್ನು ಇಂದಿನ ಕೃಷಿ ಮೇಳದಲ್ಲಿ ಪ್ರದರ್ಶಿಸುತ್ತಿದ್ದಾರೆ. ಶ್ವಾನ ಪ್ರಿಯರಿಗಾಗಿಯೇ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಡಿಫರೆಂಟ್ ಶ್ವಾನಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬೀದರ್ ಉತ್ಸವದ ಅಂಗವಾಗಿ ವಿವಿಧ ಜಾತಿಯ ದೇಶಿ, ವಿದೇಶಿ ತಳಿಯ 120ಕ್ಕೂ ಹೆಚ್ಚು ಶ್ವಾನಗಳು ಪ್ರದರ್ಶನ ನಡೆಯಿತು. ವಿವಿಧ ಬಗೆಯ ಶ್ವಾನಗಳು ಜನರ ಕಣ್ಮನ ಸೆಳೆಯಿತು.
ಪಾಕಿಸ್ತಾನದಲ್ಲಿ ಆರ್ಥಿಕ ದಿವಾಳಿತನ ತಾಂಡವವಾಡ್ತಾ ಇದೆ. ಜನರು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವಂತಾಗಿದೆ. ಪಾಕ್ನ ಬಲೂಚಿಸ್ತಾನದಲ್ಲಿ ಫುಡ್ ಪ್ಯಾಕೇಜ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಈ ವೇಳೆ ನೂಕಾಟ ತಳ್ಳಾಟವೂ ಕೂಡ ನಡೆಯಿತು. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಕಲ್ಯಾಣ್ ರಾಮ್ ಅಭಿನಯದ ಅಮಿಗೋಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ಕಲ್ಯಾಣ್ ರಾಮ್ ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಕನ್ನಡತಿ ಆಶಿಕಾ ರಂಗನಾಥ್ ನಾಯಕಿಯಾಗಿ ನಟಿಸಿದ್ದಾರೆ. Do you think doppelganger is a joke? అయ్యో దేవరే, యూ లుక్ సేమ్ లైక్ మీ. అసలు సంబంధం లేని ముగ్గురు వ్యక్తులు ఒకేలా ఉండడు. ವೀರಸಿಂಹರೆಡ್ಡಿ ಮತ್ತು ಭೀಮಾ ಸಿನಿಮಾ ಬಗ್ಗೆ ನಟ ದುನಿಯಾ ವಿಜಯ್ ಸುದ್ದಿಗೋಷ್ಠಿ ನಡೆಸಿದರು. ಬಾಲಯ್ಯ ಅಂದ್ರೆ ವರ್ಣಿಸಲಾಗದ ಶಕ್ತಿ. ವೀರಸಿಂಹರೆಡ್ಡಿ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಅದು ಹೇಗಿದೆ ಅನ್ನೋದಕ್ಕೆ ವಿಷಯ ಕ್ಷಮಿಸಿ. ಅದನ್ನು ಥಿಯೇಟ್ರಲ್ಲಿ ಮಾತ್ರ ನೋಡಿ ಎಂಜಾಯ್ ಮಾಡಿ ನಾನು ಆಮೇಲೆ ಮಾತಾಡ್ತೀನಿ. ನಿಜವಾದ ಸಿಂಹ ಹೆಂಗಿರುತ್ತೋ ಹಂಗೆ ಇರ್ತಾರೆ ಅವರು. ಅದ್ರ ತಕ್ಕನಾಗಿ ದೇವ್ರ ಶಕ್ತಿ ಇದೆ ಅವ್ರಿಗೆ. ನಾನು ನೋಡಿದ್ದು ಪರ್ಸನಲಿ ಆ ದೇವ್ರ ಶಕ್ತಿ ಹೆಂಗಿದೆ ಅವ್ರ ಜೊತೆಯಲ್ಲಿ. ಸೊ ಅಂದ್ರೆ ಆ ಒಂದು ಅನುಭವ ನನ್ನ ಅವ್ರ ಜೊತೆಯಲ್ಲಿ. ಮತ್ತೆ ಅವರು ತುಂಬಾ ನಗ್ನಗ್ತಾ ಅವ್ರು ಕೊಡೋ ಗೌರವ, ಅವ್ರು ಕೊಡೋ ಬೆಲೆ ಅದು ಆಕ್ಚುಲಿ. ವಿಜಯ್ ದಳಪತಿ ನಟನೆಯ ವಾರಿಸು ಸಂಕ್ರಾಂತಿಗೆ ಕ್ರಾಂತಿಯನ್ನ ಎಬ್ಬಿಸುವುದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಪಕ್ಕ ಕಮರ್ಷಿಯಲ್ ಮಾಸ್ ಟ್ರೇಲರ್ನಿಂದಲೇ ಧೂಳೆಬ್ಬಿಸ್ತಾ ಇರೋ ವಾರಿಸು ಬುಕಿಂಗ್ ಸ್ಟಾರ್ಟ್ ಆಗಿದೆ. ವಿಜಯ್ ಜೊತೆ ನಮ್ಮ ಕನ್ನಡತಿ ರಶ್ಮಿಕಾ ಮಂದಣ್ಣ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದು, ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸಾಲು ಸಾಲು ಸೋಲಿನಿಂದ ಕಂಗಾಲಾಗಿದ್ದ ಮಾಸ್ ಮಹಾರಾಜ ರವಿತೇಜ ಕೊನೆಗೂ ಗೆಲುವಿನ ನಗೆ ಬೀರಿದ್ದಾರೆ. ಧಮಾಕ ಚಿತ್ರ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಾ ಇದೆ.